ನೋಡು, ಸಮಾಧಾನ ಮಾಡ್ಕೋ. ಅವನಿಗೇನು ಆಗಿರೋಲ್ಲಮ್ಮ. ಹಾಗಿದ್ರೆ ಶೌರ್ಯ ಕಿಡ್ನಾಪ್ ಆಗಿರೋದು ಕನ್ಫರ್ಮಾ? ಮೇಲ್ನೋಟಕ್ಕೆ ಸದ್ಯಕ್ಕೆ ನಮಗೂ ಕೂಡ ಹಾಗೆ ಅನ್ನಿಸ್ತಾ ಇದೆ. ಆದ್ರೆ ಒಂದಂತೂ ನಿಜ, ಇದೆಲ್ಲಾನು ನಿಮ್ಮ ಫ್ಯಾಮಿಲಿ ಬಗ್ಗೆ ಗೊತ್ತಿರೋರೆ ಮಾಡಿಸಿರೋದು. ಹೇಗೆ ಅಂತಂದ್ರೆ, ಶೌರ್ಯ ಅವರು ಕಿಡ್ನಾಪ್ ಆಗಿದೆ ಅಂತ ಗೊತ್ತಾಗದೇ ಇರೋ ತರ ಅವರಿಂದ ಮೆಸೇಜ್ ಮಾಡಿಸಿರೋದು, ಹಾಗೂ ಅವ್ರ ಕಾರ್ನ ನಿಮ್ಮ ಮನೆಗೆ ತಲುಪಿಸಿರೋದು ನೋಡಿದ್ರೆ ನಿಮ್ಮ ಫ್ಯಾಮಿಲಿ ಬಗ್ಗೆ ಯಾರೋ ಗೊತ್ತಿರೋರೆ ಮಾಡಿಸಿದ್ದಾರೆ ಅಂತ ನನ್ನ ಅನುಮಾನ. ನೀವು ಶೌರ್ಯ ಅವ್ರ ತಂದೆ ತಾನೆ? ಹೌದು. ಹಾಗಾದ್ರೆ ಅಫಿಷಿಯಲ್ ಆಗಿ ಒಂದು ಕಂಪ್ಲೇಂಟ್ ಕೊಟ್ಬಿಡಿ, ಮಗ ಮಿಸ್ ಆಗಿದ್ದಾನೆ ಅಂತ. ನಾನು ಕೂಡ ನಿಮ್ಮ ಮಗ ಮಿಸ್ ಆಗಿರೋದನ್ನ ಹುಡುಕ್ಸಕ್ಕೆ ಶುರು ಮಾಡ್ತೀನಿ ಇವತ್ತಿಂದ. ಸರಿ ಇನ್ಸ್ಪೆಕ್ಟ್ರೆ, ನಾನು ಕಂಪ್ಲೇಂಟ್ ಮಾಡ್ತೀನಿ. ಹಾಗಿದ್ರೆ ನೀವು ಕಂಪ್ಲೇಂಟ್ ಬರ್ದಿರಿ, ಒಂದು 10 ನಿಮಿಷ ಬರ್ತೀವಿ. ಪುರೋಹಿತ್ರೆ, ನನ್ಗೊಂದು ಗೊತ್ತಾಗ್ತಿಲ್ಲ. ನನ್ನ ಪ್ರಾಣನೇ ಹೋದಾಗ್ತಿದೆ. ನನ್ನ ಮೊಮ್ಮಗ ಇಲ್ದಲ್ಲ ನಾವ್ ಯಾರು ಬದುಕಿರಲ್ಲ. ಇಷ್ಟು ನೊಂದ್ಕೋಬೇಡಿ ತಾಯಿ. ಪೊಲೀಸ್ನವರು ಅವ್ರ ಕೆಲ್ಸನ ಅವ್ರು ಮಾಡ್ತಾರೆ. ಆದ್ರೆ ನೀವು ನಿಮ್ ಕೆಲ್ಸನ ಮಾಡ್ಬೇಕಲ್ವಾ? ಶೌರ್ಯನ ಬದುಕಿನ ಬಗ್ಗೆ ನೀವೇನ್ ತಿಳ್ಕೊಂಡ್ರಿ? ನಾನು ಹೇಳ್ದಾಗೆ ಶೌರ್ಯನ ಜೀವನ ಹಾವು ಏಣಿ ಆಟದ ಹಾಗೆ ಏರಿಳಿತಗಳು ಆಗ್ತಾ ಇರುತ್ತೆ. ಸುಖ, ದುಃಖ, ಕಷ್ಟ, ಕಂಟಕ ಇದೆಲ್ಲವನ್ನೂ ಎದುರಿಸ್ಬೇಕಾಗತ್ತೆ. ಇದೆಲ್ಲದ್ರಿಂದ ಅವನ್ನ ಪಾರು ಮಾಡೋದು ಅವನ್ ತಾಳಿ ಕಟ್ಟಿರೋ ಹೆಂಡತಿ ಕೈಯಲ್ಲಷ್ಟೇ ಇರುತ್ತೆ. ನೀವು ಹೇಳಿದ್ ನಿಜ. ಶೌರ್ಯ ಮದುವೆ ಆಗಿದ್ದಾನೆ. ಅವನ್ ಮದುವೆ ಆಗಿರೋ ಹುಡುಗಿನ ಮನೆಗೆ ಕರ್ಕೊಂಡ್ಬರ್ತೇನೆ ಅಂತ ಹೇಳಿದ್ರಿ, ಅದು ಹಾಗೆ ಆಯ್ತು. ಶೌರ್ಯ ತಾಳಿ ಕಟ್ಟಿರೋ ಹುಡುಗಿ ಬಲ್ಗಾಲ್ ಒಳಗಡೆ ಇಟ್ಕೊಂಡು ಬಂದ್ಲು. ಮನೇಲಿ ನಡೀತಿರೋದೆಲ್ಲ ನೋಡಿದ್ರೆ ಅವಳು ಅವನ್ ಹೆಂಡ್ತೀನಿ ಅಂತ ತುಂಬಾ ಅನಿಸ್ತಿದೆ. ಆದ್ರೆ ನನ್ನ ಮನಸ್ಸು ಯಾಕೋ ಒಪ್ಪೋದಕ್ಕೆ ತಯಾರಿಲ್ಲ. ಇನ್ನು ಸ್ಪಷ್ಟವಾಗಿ ಗೊತ್ತಾಗ್ಬೇಕಾ ಗುರುಗಳೇ? ತಾಯಿ, ಅನುಮಾನ ಇರೋವಾಗ ಪರಿಹಾರ ಮಾಡ್ಕೊಳ್ಳೋದು ಮುಖ್ಯ. ನಿಮಗಷ್ಟು ಗೊಂದಲ ಇದ್ರೆ ಆ ಹೆಣ್ಣು ಮಗಳನ್ನೇ ನೇರವಾಗಿ ಕೇಳಿ. ಅವಳನ್ನ ಕೇಳದ? ಅವಳನ್ನ ತಪ್ಪಾಗಿ ತಿಳ್ಕೊಂಡ್ರೆ ಅಥವಾ ಈ ವಿಷಯ ನನಗೆ ಈಗ ಗೊತ್ತಾಯ್ತು ಅಂತ ಗಾಬರಿ ಆದ್ರೆ? ನೀವು ಈ ರೀತಿ ಯೋಚನೆ ಮಾಡೋದಕ್ಕೆ ನಿಮ್ಮ ಹತ್ರ ಹೆಚ್ಚಿನ ಕಾಲಾವಕಾಶ ಇಲ್ಲ ತಾಯಿ. ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, ನಿಮ್ಮ ಮೊಮ್ಮಗನ ಗ್ರಹಗತಿಗಳಲ್ಲಿ ತುಂಬಾ ಕಷ್ಟಗಳಿದೆ. ಅವನಿಗೆ ತುಂಬಾ ತೊಂದರೆಗಳಾಗುತ್ತೆ. ಬರ್ತಾ ಬರ್ತಾ ದೇವರ ಕೃಪೆ ಇದೆ, ಭವಿಷ್ಯ ಇದೆ ಅಂತ ಸುಮ್ಮನಾದ್ರೆ ವಿಧಿ ತನ್ನ ಕೈ ಚಳಕನ ತೋರಿಸುತ್ತೆ. ಆಗ ನಿಮ್ಮ ಮೊಮ್ಮಗನ ಭವಿಷ್ಯ ಬದಲಾಗೋ ಸಾಧ್ಯತೆಗಳಿರುತ್ತೆ. ಅಯ್ಯೋ, ಹಾಗಿದ್ರೆ ನನ್ನ ಮೊಮ್ಮಗನ ಹೇಗೆ ಉಳಿಸ್ಕೊಳ್ಳೋದು ಪುರೋಹಿತ್ರೆ? ಮೊಮ್ಮಗನನ್ನ ಉಳಿಸೋಕೆ ಆ ಹೆಣ್ಮಗು ಕೈಯಿಂದ ಮಾತ್ರ ಸಾಧ್ಯ. ಇಲ್ಲಿ ಬರೀ ನಿಮ್ಮ ಮೊಮ್ಮಗನ ಪ್ರಾಣದ ಪ್ರಶ್ನೆ ಮಾತ್ರ ಅಲ್ಲ, ನಿಮ್ಮ ಮನೆ ಸೊಸೆ ಸೌಭಾಗ್ಯತನದ ಪ್ರಶ್ನೆ ಕೂಡ ಇದೆ ತಾಯಿ. ಇದು ನಾನು ಹೇಳ್ತಿರೋದಲ್ಲ, ಆ ಭಗವಂತ ನನ್ನಲ್ಲಿ ನುಡಿಸ್ತಾ ಇರೋದು. ಎಚ್ಚರ ತಾಯಿ, ಎಚ್ಚರ. ಈ ವಿಷಯನ ಮನೆಯವ್ರ ಹತ್ರ ಹೇಳೋದು ಸರಿನೋ ತಪ್ಪೋ ನನಗಂತೂ ಗೊತ್ತಾಗ್ತಿಲ್ಲ. ಈ ನಡುವೆ ನೀನು ತಾತನ ಜೊತೆ ಚೆನ್ನಾಗೇ ಓಡಾಡ್ತಿದ್ಯಾ, ಶೌರ್ಯನ ಜೊತೆನೂ ಮಾತಾಡ್ತಿದ್ಯಾ. ಅದು ಅಲ್ಲದೆ ನೀನು ಈ ಮನೇಲಿ ತಂದು ಇರ್ತಿದ್ದೆ ಶೌರ್ಯ. ಹಾಗಾಗಿ ನಿನ್ನ ಹತ್ರ ಹೇಳಬೇಕು ಅಂತ ಅನಿಸ್ತಾ. ಹೇಳಿ ಸರ್, ಏನ್ ವಿಷಯ? ಶೌರ್ಯ ಅವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಶೌರ್ಯ ಕಾಣದೇ ಇರೋದಕ್ಕೆ ಮುಂಚೆ ಕೊನೆ ಸಲ ಮಾತಾಡಿದ್ದು ನನ್ನ ಹತ್ರನೇ ಕಣಮ್ಮ. ಹೌದಾ ಸರ್? ಬನ್ನಿ, ಈ ವಿಷಯ ಮೊದಲು ಪೊಲೀಸರಿಗೆ ಹೇಳೋಣ. ನಡು, ನಿಂತ್ಕೋ, ಒಂದ್ ನಿಮಿಷ ನನ್ನ ಮಾತು ಕೇಳು. ಯಾಕೆ ಸರ್? ಈ ವಿಷಯ ಪೊಲೀಸರ ಹತ್ರ ಹೇಳ್ಬೋದಲ್ವಾ ಸರ್? ಬೇಡಮ್ಮ, ಇದಕ್ಕಿದ್ದಾಗೆ ಪೊಲೀಸ್ನವ್ರ ಹತ್ರ ಹೇಳಿದ್ರೆ ಅದರಿಂದ ಕಿರಿಕಿರಿನೇ ಜಾಸ್ತಿ. ಈ ವಿಷಯನ ಮನೆಯವ್ರ ಹತ್ರ ಹೇಳಿದ್ರೆ ಮನೆಯವರೆಲ್ಲರೂ ಗಾಬರಿ ಆಗ್ತಾರೆ. ಇಲ್ಲ ಏನು ತೋಚದೆ ನನ್ನನ್ನೇ 100 ಪ್ರಶ್ನೆಗಳನ್ನ ಕೇಳ್ತಾರೆ. ಯಾಕೆ ಸರ್ ಈ ವಿಷಯನ ನನ್ನ ಹತ್ರ ಯಾಕೆ ಹೇಳ್ತಾ ಇದ್ದೀರಾ? ಕಾರಣ ಇದೆ ಕಣ. ಹೋದ್ಸಲ ಧೀರಜ್ ಬಗ್ಗೆ ಮೊದಲು ನೀನು ಹೇಳಿದ್ದೆ ನನ್ನ ಹತ್ರ, ಆದರೆ ನಾನು ಅದನ್ನ ನಂಬಿರಲಿಲ್ಲ. ಅದಕ್ಕೆ ನನಗೆ ಪಶ್ಚಾತ್ತಾಪನೂ ಆಗಿದೆ. ಪರವಾಗಿಲ್ಲ ಸರ್, ಆದ್ರೆ ನನಗೂ ಇದಕ್ಕೂ ಏನು ಸಂಬಂಧ?
ಸಂಬಂಧ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಈ ಘಟನೆ ಆದ್ಮೇಲಂತೂ ನಾನು ನಿನ್ನ ಸಂಪೂರ್ಣವಾಗಿ ನಂಬಿಟ್ಟಿದ್ದೀನಿ. ಅದಕ್ಕೆ ಯಾರ ಹತ್ರನೂ ಹೇಳ್ಕೊಳಕ್ಕಾಗದಿರೋ ವಿಷಯನ ನಿನ್ನ ಹತ್ರ ಹೇಳ್ಕೊತಾ ಇದ್ದೀನಿ. ಮನೇಲಿ ಏನೇನೋ ನಡೀತಾ ಇದೆ, ಇಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಒಂದೂ ಗೊತ್ತಾಗ್ತಿಲ್ಲ. ನಿನಗೆ ಗೊತ್ತಲ್ಲ, ಫ್ಯಾಕ್ಟ್ರಿಲಿ ಅನ್ಯಾಯ ಆಗ್ತಿದೆ ಅಂತ ನೀನು ತಾತ ಕಷ್ಟಪಟ್ಟು ಹುಡ್ಕೊಂಡು ಅಲ್ಲಿಗೆ ಹೋದ್ರಿ. ಆದ್ರೆ ಅಲ್ಲಿ ಸಿಕ್ಕಿದ್ದು ಪ್ರಸಾದ್ ಬಾವ. ನನಗಂತೂ ತಲೆ ಕೆಟ್ಟೋಗಿ, ಯಾರು ನಮ್ಮವರು ಯಾರು ಹೊರಗ್ನೋರು ಒಂದೂ ಗೊತ್ತಾಗ್ತಿಲ್ಲ. ನನ್ನ ಮನಸ್ಸಲ್ಲಿ ಈ ಮನೆಗೆ ಒಳ್ಳೇದಾಗ್ಲಿ ಅನ್ನೋ ಒಳ್ಳೆ ಉದ್ದೇಶ ಇದೆ. ಅದಕ್ಕೆ ನಿನಗೆ ಹೇಳ್ತಾ ಇದ್ದೀನಿ. ಸರಿ ಸರ್, ನಿಮಗೆ ಇಷ್ಟೊಂದು ಒಳ್ಳೆ ಉದ್ದೇಶ ಇದೆ ಅಂತ ಗೊತ್ತಾಯ್ತಲ್ಲ, ತುಂಬಾ ಸಂತೋಷ ಆಯ್ತು. ಹೇಳಿ ಸರ್, ಏನಾಯ್ತು ಅಂತ. ಅವನವತ್ತು ನಮ್ಮ ಕಂಪನಿ ಬಗ್ಗೆ ನಮ್ಮ ಫ್ಯಾಕ್ಟ್ರಿ ಬಗ್ಗೆ ಎಲ್ಲ ತುಂಬಾನೇ ವಿಚಾರಿಸ್ತಿದ್ದ. ಅವತ್ತು ಟ್ವೀಟಲ್ಲಿ ವಿಷ ಇದೆ ಅಂತ ಕೇಸ್ ಆಯ್ತಲ್ಲ, ಅವತ್ತು ಅವನು ಎಲ್ಲರನ್ನೂ ತುಂಬಾ ವಿಚಾರಿಸ್ತಿದ್ದ. ಕಂಪನಿ ಬಗ್ಗೆ ಚಿಕ್ಕ ಪುಟ್ಟ ಒಂದೊಂದು ಮಾಹಿತಿನೂ ಕಲೆ ಹಾಕಿದ್ದ. ಯಾರ ಕಂಪ್ನಿಗೆ ಅನ್ಯಾಯ ಮಾಡ್ತಿದ್ದಾರೆ, ಮೋಸ ಮಾಡ್ತಿದ್ದಾರೆ ಅಂತ ತಿಳ್ಕೋಬೇಕು ಅಂತ ತುಂಬಾ ಓಡಾಡ್ತಿದ್ದ. ಈ ವಿಷಯ ನನ್ನ ಹತ್ರ ಹೇಳಿ ಬೇರೆ ಯಾರಿಗೂ ಹೇಳ್ಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ದ. ಅದಕ್ಕೆ ನಾನು ಯಾರಿಗೂ ಹೇಳಿರ್ಲಿಲ್ಲಮ್ಮ. ಆದ್ರೆ ಈಗ ಇದನ್ನೆಲ್ಲ ನಿನ್ನ ಹತ್ರ ಹೇಳ್ಕೊತಿದ್ದೆ. ನಮ್ಮ ಕಂಪ್ನಿಗೆ ಅನ್ಯಾಯ ಆಗಿರೋ ವಿರುದ್ಧ ಹೋರಾಡ್ತೀನಿ ಅಂತ ಹೋಗಿರೋ ಶೌರ್ಯ